ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ರವರ ಸಂಯುಕ್ತಾಶ್ರಯ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು. ಇಂದು ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ 29,55,000 ರೂಪಾಯಿ ಹಣ ಸಂಗ್ರಹವಾಗಿದೆ. ಸಂಗ್ರಹವಾದಂತಹ ಹಣವನ್ನು ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿ ವಕ್ಫ್ ಮಂಡಳಿಯ ಖಾತೆಗೆ ಜಮಾವಣೆ ಮಾಡಲಾಯಿತು. ಇದೇ ವೇಳೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ, ದರ್ಗಾ ಅಭಿವೃದ್ಧಿಪಡಿಸುವುದರ ಕುರಿತು ಕರ್ನಾಟಕ ರಾಜ್ಯ ವಕ್ಫ್ ಸಚಿವರಿಗೆ ಹಾಗೂ ಇಲಾಖೆಗೆ ಹಲವು ಬಾರಿ ಪತ್ರಗಳು ಬರೆದಿದ್ರು. ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಾಜ್ಯಾಧ್ಯಕ್ಷರು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. 10 ತಿಂಗಳುಗಳ ಹಿಂದೆ ನಡೆದ ಉರುಸ್ ಕಾರ್ಯಕ್ರಮದ ಅನುದಾನದ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಪುನಃ 2 ತಿಂಗಳ ನಂತರ ಉರುಸ್ ಬರುತ್ತಿದೆ. ಇವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಿವೆ. ಹೀಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳೇನೂ ದೂರ ಇಲ್ಲ ಅಂತ ಹೇಳಿದ್ರು. ಈ ಕೂಡಲೇ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಇಲಾಖೆ ದರ್ಗಾ ಅಭಿವೃದ್ಧಿ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ಕಾಳಜಿ ವಹಿಸಬೇಕು ಅಂತಲೂ ಕೂಡ ಕೋರಿದ್ರು. ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಇವತ್ತು ಏನು 3-4 ತಿಂಗಳಿಗೊಮ್ಮೆ ಹುಂಡಿ ಓಪನ್ ಆಗ್ತಾ ಇದ್ದಿದ್ದು ಇವತ್ತು ಸುಮಾರು 5ರಿಂದ 6 ತಿಂಗಳಾಗಿದೆ, 6-7 ತಿಂಗಳಾಗಿದೆ. ಕಾರಣಾಂತರದಿಂದ ಡಿಲೇ ಆಗಿದೆ. ಇದರಿಂದ ಸ್ವಲ್ಪ 29,45,400 ರೂಪಾಯಿ ಇವತ್ತು ಹುಂಡಿಯಲ್ಲಿ ಕಲೆಕ್ಟ್ ಆಗಿದೆ. ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆಮೇಲೆ ಇಲ್ಲಿನ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು ಆಮೇಲೆ ಸಚಿವರಾಗಿದ್ದಾರೆ, ಸರ್ಕಾರ ಇದೆ, ಜಾಸ್ತಿ ಅಭಿವೃದ್ಧಿ ಆಗಬೇಕಾಗಿರೋಂಥ ಪ್ರದೇಶ ಇದು. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋಂಥದ್ದು ಜಾಗ ಇದು. ಇದರ ಮೇಲೆ ತಾವು ಗಮನ ಹರಿಸಿ ಸ್ವಲ್ಪ ಆದಷ್ಟು ವಿಶೇಷ ಅನುದಾನವನ್ನು ತೊಗೊಂಡ್ಬಂದು ಅಭಿವೃದ್ಧಿ ಕೆಲಸವನ್ನು ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಒಂದು ಮನವಿ. ಮುರುಗಮಲ್ಲ ದರ್ಗಾ ಆಡಳಿತ ಸಮಿತಿಯ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿರ್ತಕ್ಕಂಥ ಹಜರತ್ ಸೈಯದ್ ಹಫೀಜ್ ಶಾ ವಲಿ ಉರ್ಫ್ ಅಮ್ಮಾಜಾನ್ ಬಾವಾಜಾನ್ ರವರ ಹುಂಡಿ ಎಣಿಕೆ ಕಾರ್ಯಕ್ರಮ ಇವತ್ತು ನಡೀತು. ಇದರಿಂದ 29,55,400 ರೂಪಾಯಿಯನ್ನು ಜಮಾ ಆಗಿದೆ. ಇದನ್ನು ನಾವು ಇದೇ ದಿನ ಕೆನರಾ ಬ್ಯಾಂಕ್ನ ಖಾತೆಗೆ ಜಮಾ ಮಾಡ್ತಾಯಿದ್ದೀವಿ. ಹಾಗೂ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಇಷ್ಟು ದಿವಸ ನಮಗೆ ವಕ್ಫ್ ಆಫೀಸರ್ ಇದ್ದರೂ ಕೈಗೆ ಸಿಗ್ತಾ ಇರಲಿಲ್ಲ. ಈಗಾಗಲೇ ನಮ್ಮ ನವೀದ್ ಸರ್ ಅವರು ಬಂದಿದ್ದಾರೆ, ಇವ್ರಿಗೆ ಏನೂ ಮಾತಾಡೋಕ್ಕಾಗಲ್ಲ. ನಾನು ಒಂದು ವಿನಂತಿ ಮಾಡೋದೇನೆಂದರೆ, ನಮ್ಮ ಎಲ್ಲ ಆಡಳಿತ ಸಮಿತಿಯವರಿಂದ ಏನಾದರೂ ಇಲ್ಲಿ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒತ್ತಡ ಕೊಡಿ. ಯಾಕೆಂತ ಹೇಳಿದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿರ್ತಕ್ಕಂಥ ದರ್ಗಾ. ಪ್ರತಿದಿನ 5,000ದಿಂದ 10,000 ಜನ ಬರ್ತದ್ದು. ಅಮಾವಾಸ್ಯೆ ದಿನ ಅಂದರೆ 20ರಿಂದ 25,000 ಜನ ಬರ್ತಕ್ಕಂಥದ್ದು. ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ನಾವು ಸುಮಾರು 5 ವರ್ಷಗಳಿಂದ ಒಂದೇ ಸಮನೆ ಲೆಟರ್ಗಳನ್ನು ಕಳಿಸ್ತಾ ಇದ್ದೀವಿ. ಸಚಿವರಿಗಾಗಲಿ, ವಕ್ಫ್ ಸಚಿವರಿಗಾಗಲಿ, ನಮ್ಮ CEO ಅವ್ರಿಗಾಗಲಿ. ವಕ್ಫ್ ಅಧಿಕಾರಿ ಚಿಕ್ಕಬಳ್ಳಾಪುರ, ಪ್ರತಿ 4 ತಿಂಗಳು 5 ತಿಂಗಳಿಗೆ ನಾವು ದರ್ಗಾ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಏನಿದೆ ಅದನ್ನು ಹುಂಡಿಯನ್ನು ಓಪನ್ ಮಾಡ್ತಾಯಿದ್ವಿ. ಈ ಸರಿ ಸ್ವಲ್ಪ ತಡವಾಗಿತ್ತು. ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮತ್ತು ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿ ಇವತ್ತು ನಾವು ಹುಂಡಿಯನ್ನು ಓಪನ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 29,55,000 ರೂಪಾಯಿ ಹಣ ಜಮಾ ಆಗಿದೆ. ಇದನ್ನು ನಾವು ದರ್ಗಾದ ಖಾತೆಗೆ ನಾವು ಜಮಾ ಮಾಡ್ತೀವಿ. ಇವತ್ತಿನ ದಿನ ಜಮಾ ಮಾಡ್ತೀವಿ. ಇದರಿಂದ ಮುಂದಿನ ದಿನಗಳಲ್ಲಿ ದರ್ಗಾಗೆ ಏನು ಸೌಲಭ್ಯ ಬೇಕು, ಮೂಲಭೂತ ಸೌಲಭ್ಯ ಬೇಕು, ಅದನ್ನು ಒದಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಮುಖ್ಯವಾಗಿ ಸ್ವಚ್ಛತೆ, ತಮ್ಮ ಮಾಧ್ಯಮಗಳಲ್ಲಿ ನಾವು ಸುಮಾರು ಸಾರಿ ಕೇಳಿದ್ದೀವಿ, ಸ್ವಚ್ಛತೆ ತುಂಬ ಇಲ್ಲಿ ಕಡಿಮೆ ಇದೆ ಅಂತ. ನಾನು